ಎಲ್ಲರಿಗೂ ನಮಸ್ಕಾರ. ಮೊದಲು ನಮಗೆಲ್ಲ ಗೊತ್ತಿದೆ, ಕಳೆದ ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸ್ ವಿಚಾರದಲ್ಲಿ 2020 ಒಂದು ಆಕ್ಟ್ ಪಾಸ್ ಮಾಡಲಾಯಿತು. ಅದರಲ್ಲಿ ಬಹಳ ಗೊಂದಲ ಇತ್ತು. ತೆರಿಗೆ ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂತ ವಿಚಾರದಲ್ಲಿ ಅವರಿಗೆ ಬಹಳ ಫೈನ್ಗಳು ಮತ್ತೊಂದೆಲ್ಲ ಆಗಿತ್ತು. ಸೊ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಅವರಿಗೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿಲ್ ತೆಗೆದುಕೊಂಡು ಬಂದಿದ್ದೆ. ಆ ಟೋಟಲ್ ಡಿಮ್ಯಾಂಡು 5,200 ಕೋಟಿ ರೂಪಾಯಿ ಅಷ್ಟಿತ್ತು. 20, 24, 25ಗೆ 20 ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಶನ್ ಆಗಿದೆ ಬೆಂಗಳೂರು ನಗರದಲ್ಲಿ. ಸೊ ಕೆಲವರು 16/6/24ವರೆಗೂ 8.6 ಲಕ್ಷ ಕೆಲವರು ಪ್ರಾಪರ್ಟಿಯವರು ದುಡ್ಡನ್ನ ಕಟ್ಟಿದ್ದಾರೆ. ಇನ್ನ ಈಗ 300 ಕೋಟಿ ರೂಪಾಯಿ ದುಡ್ಡನ್ನ ಅದರಲ್ಲಿ ಬಂದಿದೆ. ಇನ್ನ ಬ್ಯಾಲೆನ್ಸ್ 3,900 ಕೋಟಿ ರೂಪಾಯಿ ಬರಬೇಕು. ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ನಾವು 31 ಜುಲೈವರೆಗೂ ತಂದಿದ್ದೇವೆ. ಸೊ ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಯಾರಿಗೂ ಆಮೇಲೆ ಕೊಡೋ ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗೂ ಸ್ವಲ್ಪ ಒತ್ತಾಯ ಮಾಡಕ್ ಹೋಗ್ಲಿಲ್ಲ. 3-4 ತಿಂಗಳು ಅವ್ರನ್ನ ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗ್ತದೆ. ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಲ್ಲಿ 50% ರಿಡಕ್ಷನ್ ಕೊಟ್ಟಿದ್ದೀವಿ. ಇದನ್ನ ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ದಂಡ ಅಲ್ಲ ಸರ್, 50% ಪೆನಾಲ್ಟಿ. ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಅದು ಅಸೆಂಬ್ಲಿಲಿ ನಾವು ಚರ್ಚೆ ಮಾಡೋದು. ಬಿಜೆಪಿಯವರು ಅದಕ್ಕೆ ಬಹಳ ಕನ್ಫ್ಯೂಷನ್ ಇತ್ತು. ಬಟ್ ಅವರೇ ಮಾಡಿದಂತ ಆಗ್ತದೆ. ಇಲ್ಲಿ ಅದು ನಾಗರಿಕರು ಒಳ್ಳೇದಾಗಬೇಕು, ಅವ್ರು ನೋಡೋದು ಅವರು ತಲಾಪುರಿ ಮಾಡಬೇಕು. ಈಗ ಅದನ್ನ ಸೆಪರೇಟ್ ಮಾಡಿದೀವಿ. ನಾಗರಿಕರು ಅದನ್ನ ಸರಿಯಾದ ರೀತಿಯಿಂದ ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಒಂದು. ಎರಡನೇದು, ಇದು 20 ಲಕ್ಷ ಬಿಲ್ಡಿಂಗ್ಗಳು ಟ್ಯಾಕ್ಸ್ ನೆಟ್ ಅಲ್ಲಿ ಇರೋರು. ಟ್ಯಾಕ್ಸ್ ಇಲ್ಲದೆ ಇರೋರು ಸುಮಾರು ಜನ ಇದ್ದಾರೆ. ಸುಮ್ಮನೆ ಹಂಗೆ ಖಾಲಿ ಬಿಲ್ಡಿಂಗ್ ಗಳಲ್ಲಿ ಯಾವ ಪ್ಲಾನ್ ಸ್ಯಾಂಕ್ಷನ್ ಇದೆ ಏನು ಇದೆ ಬಿಲ್ಡಿಂಗ್ ಕಟ್ಟಿ ಟ್ಯಾಕ್ಸು ಕಟ್ತಾ ಇದ್ರೆ ಅಂತವರು ಸುಮಾರು ಬಹಳ ಜನ ಇದ್ದಾರೆ. ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರು ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ರೆ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ 90 ದಿನದಲ್ಲಿ ಅವರು ಒಂದು ಡಾಕ್ಯುಮೆಂಟ್ಸ್ ನ ಅವ್ರ ಆಸ್ತಿ ಪಾಸ್ತಿಗಳ ಡಾಕ್ಯುಮೆಂಟು ರೆವಿನ್ಯೂ ಇದೆಯೋ ಕನ್ವರ್ಷನ್ ಇದೆಯೋ ಇಲ್ಲೋ ಕೊಟ್ರೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಖಾತಾ ಬಿ ಖಾತಾ ಕೊಡೋದು ಎ ಖಾತಾ ಕೊಡೋದು ತೀರ್ಮಾನ ಮಾಡಿ ಅದಕ್ಕೂ ಕೂಡ ಖಾತೆನ ಕೊಟ್ಟು ಅವರು ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಏಕೆಂದ್ರೆ ಇದೊಂದು ಸುವರ್ಣ ಅವಕಾಶ. ಬೆಂಗಳೂರು ನಾಗರಿಕರು ತಮ್ಮ ಆಸ್ತಿ ಮೌಲ್ಯಗಳು ಈಗ ಜಾಸ್ತಿ ಆಗ್ತಾ ಇದೆ ಮತ್ತು ಅನುಕೂಲತೆಗಳು ಕೂಡ ಈಗ ನಾವು ನಿಮಗೆ ಒದಗಿಸ್ಕೊಳ್ಬೇಕಾಗಿದೆ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ತಯಾರಾಗಬೇಕು. ಮುಖ್ಯವಾಗಿ ಈ ಕಾರ್ಪೊರೇಷನ್ಗೆ ಏನು ನಗರಕ್ಕೆ ಆದಾಯ ಬರಬೇಕು ಆ ಸಂಬಂಧಪಟ್ಟಂಗೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಸ್ ಏನಿದೆ ಈಗ 4 ಲಕ್ಷ ಇನ್ನ
ಕೆಲವರು ಪ್ರಾಪರ್ಟಿಗೆ ಟ್ಯಾಕ್ಸ್ ಕಟ್ಟದೇ ಇರೋಂಥ ಜನ ಇದ್ದಾರೆ ಬಹಳ ವರ್ಷದಿಂದ. ಅದನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು. ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ನ ತಾವು ಅನುಕೂಲ ಆಗಬೇಕು. ಬರೀ 50,000 ಜನ ಮಾತ್ರ 4 ಲಕ್ಷ ಕಟ್ಟಿದ್ದಾರೆ. 50,000 ಜನ ಮುಂದೆ ಬಂದು ಇದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ನಮ್ಮೆಲ್ಲ ನಾಗರಿಕರಿಗೆ ನಾನು ಇದನ್ನ ಮನವಿ ಮಾಡಿಕೊಳ್ಳಿಕ್ಕೆ ಮೊದಲು ಈ ಒಂದು ಸಿಟಿಸನ್ ಸೆಲ್ಫ್ ಡಿಕ್ಲರೇಷನ್, ಅದಕ್ಕೊಂದು ಟೆಂಪರರಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಟ್ಟು ಸಿಟಿಸನ್ ಫ್ರೆಂಡ್ಲಿ ಸಹಾಯ ಆ್ಯಪ್ ಇದೆ, ಇವೆಲ್ಲ ಕೂಡ ಉಪಯೋಗಿಸ್ಕೊಂಡು ಮಾಡಲಿ ಅಂತೇಳಿ ನಾನು ಅವ್ರಿಗೆಲ್ಲ ಒಂದು ಅವಕಾಶವನ್ನ ಮಾಡಲಿ ಅಂತೇಳಿ ತಿಳುವಳಿಕೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಆನ್ಲೈನ್ ಲಿಂಕ್ BBMP ಟ್ಯಾಕ್ಸ್ ವಿಚಾರದಲ್ಲಿ ಇದೆ, ಅದಕ್ಕೂ ಕೂಡ ಉಪಯೋಗಿಸ್ಕೊಳ್ಬಹುದು. ಅದಕ್ಕೊಂದು ಪೆಟ್ರೋಲ್ ಕೂಡ ಪೋರ್ಟಲ್ ಕೂಡ ಇದೆ. 1 ಆಗಸ್ಟ್ ಇಂದ ಅದು ಡಿಫಾಲ್ಟ್ ಲಿಸ್ಟ್ ಹೋಗ್ಬಿಡ್ತದೆ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡಿ. 31 ಜುಲೈ ಒಳಗಡೆ ಎಷ್ಟೇ ತೊಂದರೆ ಇದ್ದರೆ ಈಗಿಂದಲೇ ತಯಾರು ಮಾಡಿಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತೇಳಿ ಇದು ಮೊದಲನೇದು ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ವಿಚಾರ. ಎಷ್ಟು ಲಾಸ್ ಆಗುತ್ತೆ ಸರ್ ಬಿಬಿ? ಎಷ್ಟು ಲಾಸ್ ಆಗುತ್ತೆ ಅಂತ ನೋಡಿಯಪ್ಪ, ಈಗಿರೋ ಲೆಕ್ಕದ ಪ್ರಕಾರ 5,200 ರೂಪಾಯಿ ನಮಗೆ ಬರಬೇಕಾಗಿತ್ತು. ಈಗ ಒಟ್ಟು ಇರೋದು 20 ಲಕ್ಷ ಪ್ರಾಪರ್ಟಿ. ಈಗ ನಮ್ಗೆ ಬಂದಿರೋದು 1,300 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ರೈಟ್? ಲಾಸ್ ಸರ್, ಪೆನಾಲ್ಟಿ ಹಾಕಿದ್ರು ಸಹ ಯಾರು ಬರ್ತಾ ಇರಲಿಲ್ಲ. ಪೆನಾಲ್ಟಿ ಇದಕ್ಕೆ ಲಾಸ್ ಇಸ್ ನೋಷನಲ್ ಲಾಸ್. ನಮ್ಗೆ ಸರಿಯಾಗಿ ಕಟ್ಟಿದ್ರೆ ಇನ್ನು 3,900 ಕೋಟಿ ರೂಪಾಯಿ ಬರ್ತದೆ ಅಂತ ಒಂದು ಲೆಕ್ಕಾಚಾರ ಇದೆ. ಎಲ್ಲರೂ ಸರಿಯಾಗಿ ಇದನ್ನು ಉಪಯೋಗಿಸ್ಕೊಂಡ್ರೆ ಆಗ್ತಿರಲಿಲ್ಲ. ಆಮೇಲೆ ಡಿಜಿಟೈಸೇಷನ್ ಆಫ್ ಪ್ರಾಪರ್ಟೀಸ್ ಅದು ಕೂಡ ಮಾಡ್ತಾ ಇದೀವಿ. 20 ಲಕ್ಷ ಪ್ರಾಪರ್ಟಿಗೆ ಈಗಾಗಲೇ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದೀವಿ, ಡಿಜಿಟಲೈಸ್ ಮಾಡ್ತಾ ಇದೀವಿ. ಒಂದಕ್ಕೆ ಅವ್ರಿಗೆ ನಾನು ಹಿಂದೆ ಹೇಳಿದೆ, ನಾನು ಅವ್ರ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್ ನ ಎತ್ಕೊಂಡು ಕೊಡುವಂತದ್ದು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಸೊ ಅದಕ್ಕೆ 20 ಲಕ್ಷ ಪ್ರಾಪರ್ಟಿಲಿ ಈಗಾಗಲೇ 8 ಲಕ್ಷ ಡಿಜಿಟಲೈಸೇಷನ್ ಆಗಿದೆ. ಇನ್ನ 3 ತಿಂಗಳಲ್ಲಿ ಇದನ್ನ ಮುಗಿಸ್ಬೇಕು. ಎಂಟೈರ್ ಡಿಜಿಟಲೈಸೇಷನ್ ಈ ಬೆಂಗಳೂರು ನಗರದಲ್ಲಿರುವಂತ ಎಲ್ಲ ಆಸ್ತಿಗಳಿಗೆ ಮುಗಿಸ್ಬೇಕು ಅಂತೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಆಮೇಲೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅದು ಬಹಳಷ್ಟು ಎನ್ವೈರನ್ಮೆಂಟು, ಕ್ಲೈಮೇಟ್ ಚೇಂಜು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಮಾಡಬೇಕಾಗಿತ್ತು. 5ನೇ ತಾರೀಕು ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಅದನ್ನ ನಾವು ಮಾಡಕ್ಕಾಗಲಿಲ್ಲ. ಸೊ ಅದನ್ನ ಮುಂದುವರಿಸಬೇಕು. 14ನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ. ಕಬ್ಬನ್ ಪಾರ್ಕ್ನ ಬಾಲಭವನದಲ್ಲಿ ಅದನ್ನ ಇಟ್ಟಿದ್ದೇವೆ. ಎಲ್ಲ ನಾಗರಿಕರು ಕೂಡ ಯಾರು ಬೇಕಾದ್ರೂ ಆ ನಾಗರಿಕರು ಆ ಭಾಗದಲ್ಲಿ ಭಾಗವಹಿಸಬಹುದು. ಈ ಮಧ್ಯದಲ್ಲಿ ನಾವು ಈ ನಮ್ಮ ಬೆಂಗಳೂರು ನಗರ C40 ಸಿಟೀಸ್ ಅಲ್ಲಿ ಸೇರಿತ್ತು. ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ C40 ಸೀಟ್ ಅಲ್ಲಿ ಸೇರಿತ್ತು. ಈಗಾಗಲೇ ಸುಮಾರು ಸೇರಿದೆ, ಬೇರೆ ಬೇರೆಲ್ಲ ಸೇರಿದೆ. BBMP ಲಾಂಚ್ ಫಸ್ಟ್ ಎವರ್ ಕ್ಲೈಮೇಟ್ ಆಕ್ಷನ್ ಅಂಡ್ ರಿಲಯನ್ಸ್ ಪ್ಲಾನ್. ಆಗ 27 ನವೆಂಬರ್ 2023 ನಾವು ಅದನ್ನ ಲಾಂಚ್ ಮಾಡಿದ್ದು. ಇಡೀ ಪ್ರಪಂಚಕ್ಕೆ ಬೆಂಗಳೂರು ಬಿಕೇಮ್ ದಿ 3rd ಸಿಟಿ ಟು ಇಂಡಿಯಾ. ಈ ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸೇರ್ಬೇಕು ಅಂತ ಹೇಳಿ ಈಗಾಗಲೇ ಅದನ್ನ ನಾವು ಸೇರಿಸಿದ್ದು. ಇದು 226 ಆಕ್ಷನ್ಸ್ ಇದೆ. ಅದರಲ್ಲಿ ಎನರ್ಜಿದು ಇದೆ, ಬಿಲ್ಡಿಂಗು, ಟ್ರಾನ್ಸ್ಪೋರ್ಟೇಷನ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ವೇಸ್ಟ್, ಸ್ಟ್ರಾಂಗ್ ವಾಟರ್, ಏರ್ ಕ್ವಾಲಿಟಿ, ಅರ್ಬನ್ ಪ್ಲಾನಿಂಗು, ಗ್ರೀನರಿಂಗು, ಬಯೋಡೈವರ್ಸಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಅದರಲ್ಲೇ ನಾವು
ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ವಿ. ಈ ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಇದೆಯಲ್ಲ, ಬಿ ಕ್ಯಾಪ್. ಸೊ ಐ ರಿಕ್ವೆಸ್ಟ್ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಆದಷ್ಟು ಎಲ್ಲಾ ಕಡೆನೂ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಹಾಕಿದೀವಿ. ಎಲ್ಲ ಎಂಟ್ರಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಕೂಡ ಆಗ್ತದೆ. ಆಮೇಲೆ ಮೆನಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಕಾರ್ಪೊರೇಟ್ಸ್, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಇದನ್ನ ಎಲ್ಲರೂ ಕೂಡ ಈ ಬೆಂಗಳೂರು ಗ್ರೀನ್ ಊರನ್ನ ಪುರಸ್ಕಾರ ಮಾಡಲಿಕ್ಕೆ ಯಾರು ಬೇಕಾದ್ರೂ ಅದನ್ನ ತೆಗೆದುಕೋಬಹುದು. ನಾಗರಿಕರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡ್ಬೋದು, ಅಡಾಪ್ಟ್ ಮಾಡ್ಕೊಳ್ಬೋದು. ಪುರಸ್ಕಾರ ಅವ್ರಿಗೆ ಏನ್ ಬೇಕೋ ಪುರಸ್ಕಾರ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅವ್ರಿಗೆ ನಾವು ಗೌರವನ ಕೊಡುವಂತ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ನಾಗರಿಕರು ಕೂಡ ಯಾರು ಬೇಕಾದ್ರೂ ಅವರು ಸ್ವಂತ ಕೆಲವರೆಲ್ಲ ರೋಡ್ ಸೈಡ್ ಎಲ್ಲ ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮುಂದೆ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅದು ಕೂಡ ನಾವು ಮತ್ತೆ ಅವರಿಗೆಲ್ಲ ನಾವು ಅವಕಾಶನ ಮಾಡ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಫೆಲೋಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ ಅಂತ. ಸೊ ಅವರೆಲ್ಲ ಬಂದು ಇದಕ್ಕೆಲ್ಲ ನಮಗೆ ವಿದ್ಯಾರ್ಥಿಗಳೆಲ್ಲ ಮುಂದಕ್ಕೆ ಬರ್ತಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಯಂಗ್ಸ್ಟರ್ಸ್ಗೆ ಯಾರಿಗೆ ಪ್ಯಾಷನ್ ಇರ್ತದೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರ್ತದೆ, ಗ್ರೌಂಡ್ ಅಲ್ಲೆಲ್ಲ ಕೂಡ ನಾವು ಆ ಕ್ಲೈಮೇಟ್ ಆಕ್ಷನ್ ಮಾಡೋಕೆ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ. ಸೊ ನಾವು ಯಂಗರ್ ಜನರೇಷನ್ಗೆ ಎನ್ಕರೇಜ್ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಯೂನಿಕ್ ಆಪರ್ಚುನಿಟಿನ ಕರ್ನಾಟಕದ ಗವರ್ಮೆಂಟ್ ಅವರು ನಮ್ಮ ಸರ್ಕಾರ ಆಕ್ಷನ್ ಪ್ಲಾನ್ ಅನ್ನ ನಾವು ತಯಾರು ಮಾಡಿದ್ದೀವಿ. ಯಾಕೆಂದ್ರೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ. ಬಹಳ ನಾಗರಿಕರು ಅದಕ್ಕೆ ಬಹಳ ನಾನು ನೋಡಿದ್ದೇನೆ. ಮೊನ್ನೆ ಎಲ್ಲ ಕಡೆ ಹೋದಾಗ ಬಹಳ ಜನ ಇದ್ರ ವಿಚಾರದಲ್ಲಿ ಮುಂದಕ್ಕೆ ಆಗ್ತಿದ್ರು. ನೂರಾರು NGOಗಳಿದ್ದಾರೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿದೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ. ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕಿಲ್ಲದೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸೊ ಆಲ್ ಆಫ್ ದಮ್ ಆರ್ ಸರ್ವಿಂಗ್. ಸೊ ಅದಕ್ಕೆ 600 ಆರ್ಗನೈಸೇಷನ್ ಈಗಾಗಲೇ ನಮ್ಮ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿ ದೇ ಹ್ಯಾವ್ ಜಾಯಿನ್ ಹ್ಯಾಂಡ್ಸ್ ಮೋರ್ ದೆನ್ 600. ಐ ಸ್ಟಿಲ್ ಅಪೀಲ್, ಈಗ ಇನ್ನ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ. ನೀವು ಇನ್ನ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರಿಸ್ಕೊಳ್ಳಿ. ಈ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ, ಸೇರ್ಕೊಳ್ಳಿ, ಜೊತೆಲಿರಿ. ನಿಮ್ ಬೆಂಗಳೂರನ್ನ ನೀವು ಕಾಪಾಡಿ, ನಿಮ್ಮ ಹಸಿರು ಬೆಂಗಳೂರನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿ BBMP ವೆಬ್ಸೈಟ್ ನಲ್ಲಿ ನೀವು ಮಾಡಿ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್, ನಾವು ಈ ಫ್ಲೆಕ್ಸ್ಗಳನ್ನ ಹಾಕ್ಬೇಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಆದ್ರೂ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಆ ಹಬ್ಬ, ಅವನ್ ಸತ್ತ, ಅವನ್ ಬರ್ತಡೆ, ಇವನ್ ಬರ್ತಡೆ, ಗೆದ್ದ ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಬರ್ತಾ ಇರ್ಬೇಕಾದ್ರೆ ನಮ್ಮ MLA ಹಾಕಿದ್ದಾರೆ. ಮೊನ್ನೆ ನಮ್ಮ ಬೋಸರಾಜ್ ಅಭಿನಂದನೆ ಯಾರು ಹಾಕಿದ್ದಾರೆ, ನಾವು ಬೇಡ ಅಂತ ಹೇಳಿದ್ರು ಹಾಕಿದ್ದಾರೆ. ಸೊ ನಾನು ನಮ್ಮ ಆಫೀಸರ್ಸ್ ಹೇಳಿದ್ದೀನಿ, ಫಸ್ಟ್ ಇದನ್ನು ಕೊಟ್ಟಿದ್ದು ನನ್ನ ಮೇಲೆ ಫೈನ್ ಹಾಕ್ತದೆ ಇವರು 50,000 ನನ್ನ ಮೇಲೆ ಹಾಕಿದ್ರು. ಇರ್ಲಿ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಯಾರು ನಮ್ಮ ಹುಡುಗರು ಹಾಕಿದ್ದಕ್ಕೆ ನನ್ನ ಮೇಲೆ ಹಾಕಿದ್ರು. ಸೊ ಈಗೂ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಕೆಲವು ನಾನು ಹೇಳಿದ್ರು ವಾರ್ನ್ ಮಾಡಿದ್ರು ಆಗ್ತಾ ಇಲ್ಲ. ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ಲಿ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳಿ, ಅವ್ನ ಡ್ಯೂಟಿ ಅದು ನೋಡ್ಕೊಳ್ಳುವಂಥದ್ದು. ಆಲ್ AROs ಅವ್ನ ಏರಿಯಲ್ಲಿ ಇತ್ತು ಅಂತಂದ್ರೆ ಅವನ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ we will not take action on those only who did it for having allowed it to be done. ಬೆಳಗ್ಗೆ ಇದ್ರೆ ಕಸ ಕೊಡ್ಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರ್ಯಾರು ಬಂದು ಕಟ್ಟವ್ರೆ, ರಾತ್ರಿ ಒಂದು ಬೆಳಗ್ಗೆ ಇದೆ ಅಂತ ತಕ್ಷಣ ಕಿತ್ತಾಕೋದ ಕೆಲಸ ಮಾಡಬೇಕು. ಅವ್ರ ಮೇಲೆ ನಾವು ಇನ್ಚಾರ್ಜ್ ಅದನ್ನ ನಾನು ಸುಮಾರು ಒಂದು 100 ಫೋನ್ ಮಾಡಿರ್ಬೇಕು, ಇಲ್ಲಿದೆ ನೋಡ್ರಿ, ಅಲ್ಲಿದೆ ನೋಡ್ರಿ ಅಂತೆ. ಸೊ ಬರೀ ಆಗ್ತದೆ ಸೌಲಭ್ಯ. ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೆ ಫೈನ್ ಹಾಕ್ಲಿಕ್ಕೆ ನಾವು ಅದಕ್ಕೆ ನಾನು ನಮ್ಮ ಕಮಿಷನರ್ಗೆ ನಾನು ಹೇಳಿದ್ದೀನಿ. ಯಾವ ಪೊಲಿಟಿಕಲ್ ಪಾರ್ಟಿ ಆಗಲಿ, ಮಿನಿಸ್ಟರ್ ಆಗಿರ್ಲಿ, MLA ಆಗಿರ್ಲಿ, ಅವ್ರು ಕೆಳಗಡೆ ಫಾಲೋವರ್ ಹಾಕೊಂಡಿರ್ತಾನೆ, ಅವನ ಹೆಸರು ಹಾಕಿ ಹಾಕೊಂಡಿರ್ತಾನೆ, ಅವ್ನ ಫೋಟೋ ಹಾಕೊಂಡಿರ್ತಾನೆ. ಯಾರು ಹಾಕಿದರೆ ಹುಡುಕ್ಬಿಟ್ಟು
ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ನಾನು ಹೇಳಿದ್ದೇನೆ. ಏಕೆಂದ್ರೆ ಇದು ಆಮೇಲೆ ಅವರು ಯಾರೇ ಆಗ್ಲಿ ಅದಕ್ಕೆ ಒಂದು ವಿಡಿಯೋ ಸಪೋಸ್ ನಾಗರಿಕರಿಗೆ ಯಾವ್ದೋ ಮೂಲೆಯಲ್ಲಿ ಇರ್ತದೆ, ಯಾರು ಹಾಕಲ್ಲ ಅಂತಂದ್ರೆ 1533 ಅದಕ್ಕೆ ಹಿಡಿದ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಅಡ್ರೆಸ್ ಹಾಕ್ಬಿಟ್ಟು ಇಂಥ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ನಮ್ಗೆ ಲೋಡ್ ಮಾಡಿದ್ರೆ ನಾವು ಕೂಡ ಅದಕ್ಕೆ ಆಕ್ಷನ್ ತಗೊಳ್ಳುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಎಲ್ಲ ನಾಗರಿಕ ಐ ಅಪೀಲ್ ಆಲ್ ದಿ citizens of Bangalore, if you see any poster in your area without any permission, you may click that. So I request ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಆದಷ್ಟು ಎಲ್ಲಾ ಕಡೆನೂ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಹಾಕಿದೀವಿ. ಎಲ್ಲ ಎಂಟ್ರಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಕೂಡ ಆಗ್ತದೆ. ಆಮೇಲೆ ಮೆನಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಕಾರ್ಪೊರೇಟ್ಸ್, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಇದನ್ನ ಎಲ್ಲರೂ ಕೂಡ ಈ ಬೆಂಗಳೂರು ಗ್ರೀನ್ ಊರನ್ನ ಪುರಸ್ಕಾರ ಮಾಡಲಿಕ್ಕೆ ಯಾರು ಬೇಕಾದ್ರೂ ಅದನ್ನ ತೆಗೆದುಕೋಬಹುದು. ನಾಗರಿಕರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡಬಹುದು, ಅಡಾಪ್ಟ್ ಮಾಡ್ಕೊಳ್ಬಹುದು. ಪುರಸ್ಕಾರ ಅವ್ರಿಗೆ ಏನ್ ಬೇಕೋ ಪುರಸ್ಕಾರ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅವ್ರಿಗೆ ನಾವು ಗೌರವನ ಕೊಡುವಂತ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ನಾಗರಿಕರು ಕೂಡ ಯಾರು ಬೇಕಾದ್ರೂ ಅವರು ಸ್ವಂತ ಕೆಲವರೆಲ್ಲ ರೋಡ್ ಸೈಡ್ ಎಲ್ಲ ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅವರೆಲ್ಲ ಮುಂದೆ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅದು ಕೂಡ ನಾವು ಮತ್ತೆ ಅವರಿಗೆಲ್ಲ ನಾವು ಅವಕಾಶನ ಮಾಡ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಫೆಲೋಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ ಅಂತ. ಸೊ ಅವರೆಲ್ಲ ಬಂದು ಇದಕ್ಕೆಲ್ಲ ನಮಗೆ ವಿದ್ಯಾರ್ಥಿಗಳೆಲ್ಲ ಮುಂದಕ್ಕೆ ಬರ್ತಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಯಂಗ್ಸ್ಟರ್ಸ್ಗೆ ಯಾರಿಗೆ ಪ್ಯಾಷನ್ ಇರ್ತದೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರ್ತದೆ, ಗ್ರೌಂಡ್ ಅಲ್ಲೆಲ್ಲ ಕೂಡ ನಾವು ಆ ಕ್ಲೈಮೇಟ್ ಆಕ್ಷನ್ ಮಾಡೋಕ್ಕೆ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ. ಸೊ ನಾವು ಯಂಗರ್ ಜನರೇಷನ್ಗೆ ಎನ್ಕರೇಜ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಯೂನಿಕ್ ಆಪರ್ಚುನಿಟಿನ ಕರ್ನಾಟಕದ ಗವರ್ಮೆಂಟ್ ಅವರು ನಮ್ಮ ಸರ್ಕಾರ ಆಕ್ಷನ್ ಪ್ಲಾನ್ ಅನ್ನ ನಾವು ತಯಾರು ಮಾಡಿದ್ದೀವಿ. ಯಾಕೆಂದ್ರೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ. ಬಹಳ ನಾಗರಿಕರು ಅದಕ್ಕೆ ಬಹಳ ನಾನು ನೋಡಿದ್ದೇನೆ. ಮೊನ್ನೆ ಎಲ್ಲ ಕಡೆ ಹೋದಾಗ ಬಹಳ ಜನ ಇದ್ರ ವಿಚಾರದಲ್ಲಿ ಮುಂದಕ್ಕೆ ಆಗ್ತಿದ್ರು. ನೂರಾರು NGOಗಳಿದ್ದಾರೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿದೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ. ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕಿಲ್ಲದೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸೊ ಆಲ್ ಆಫ್ ದಮ್ ಆರ್ ಸರ್ವಿಂಗ್. ಸೊ ಅದಕ್ಕೆ 600 ಆರ್ಗನೈಸೇಷನ್ ಈಗಾಗಲೇ ನಮ್ಮ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿ ಜಾಯಿನ್ ಹ್ಯಾಂಡ್ಸ್ ಮೋರ್ ದೆನ್ 600. ಐ ಸ್ಟಿಲ್ ಅಪೀಲ್, ಈಗ ಇನ್ನೂ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ. ನೀವು ಇನ್ನೂ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರಿಸ್ಕೊಳ್ಳಿ. ಈ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ, ಸೇರ್ಕೊಡಿ, ಜೊತೆಲಿರಿ. ನಿಮ್ಮ ಬೆಂಗಳೂರನ್ನ ನೀವು ಕಾಪಾಡಿ, ನಿಮ್ಮ ಹಸಿರು ಬೆಂಗಳೂರನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿ BBMP ವೆಬ್ಸೈಟ್ ನಲ್ಲಿ ನೀವು ಮಾಡಿ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟು, ನಾವು ಈ ಫ್ಲೆಕ್ಸ್ಗಳನ್ನ ಹಾಕ್ಬೇಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಆದ್ರೂ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಆ ಹಬ್ಬ, ಅವನ್ ಸತ್ತ, ಅವನ್ ಬರ್ತಡೆ, ಇವನ್ ಬರ್ತಡೆ, ಗೆದ್ದ ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಬರ್ತಾ ಇರ್ಬೇಕಾದ್ರೆ ನಮ್ಮ MLA ಹಾಕಿದ್ದಾರೆ. ಮೊನ್ನೆ ನಮ್ಮ ಬೋಸರಾಜ್ ಅಭಿನಂದನೆ ಯಾರು ಹಾಕಿದ್ದಾರೆ, ನಾವು ಬೇಡ ಅಂತ ಹೇಳಿದ್ರು ಹಾಕಿದ್ದಾರೆ. ಸೊ ನಾನು ನಮ್ಮ ಆಫೀಸರ್ಸ್ ಹೇಳಿದ್ದೀನಿ, ಫಸ್ಟ್ ಇದನ್ನು ಕೊಟ್ಟಿದ್ದು ನನ್ನ ಮೇಲೆ ಫೈನ್ ಹಾಕಿದ್ರು ಇವರು 50,000 ನನ್ನ ಮೇಲೆ ಹಾಕಿದ್ರು. ಇರ್ಲಿ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಯಾರು ನಮ್ಮ ಹುಡುಗರು ಹಾಕಿದ್ದಕ್ಕೆ ನನ್ನ ಮೇಲೆ ಹಾಕಿದ್ರು. ಸೊ ಈಗೂ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಕೆಲವು ನಾನು ಹೇಳಿದ್ರು ವಾರ್ನ್ ಮಾಡಿದ್ರು ಆಗ್ತಾ ಇಲ್ಲ. ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ಲಿ ಇದ್ದಾರೆ ಅವನ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳಿ, ಅವನ ಡ್ಯೂಟಿ ಅದು ನೋಡ್ಕೊಳ್ಳುವಂಥದ್ದು. ಆಲ್ AROs ಅವನ ಏರಿಯಲ್ಲಿ ಇತ್ತು ಅಂತಂದ್ರೆ ಅವನ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ we will not take action on those only who did it, but having allowed it to be done.
ಬೆಳಗ್ಗೆ ಇದ್ರೆ ಕಸ ಕೊಡ್ಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರು ಬಂದು ಕಟ್ಟವ್ರೆ ರಾತ್ರಿ ಹೊತ್ತು ಬೆಳಗ್ಗೆ ಇದೆ ಅಂತ ತಕ್ಷಣ ಕಿತ್ತಾಕೋದ ಕೆಲಸ ಮಾಡಬೇಕು. ಅವ್ರ ಮೇಲೆ ನಾವು ಇನ್ಚಾರ್ಜ್ ಅದನ್ನ ನಾನು ಸುಮಾರು ಒಂದು 100 ಫೋನ್ ಮಾಡಿರ್ಬೇಕು, ಇಲ್ಲಿದೆ ನೋಡ್ರಿ ಅಲ್ಲಿದೆ ನೋಡ್ರಿ ಅಂತೆ. ಸೊ ಬರೀ ಆಗ್ತದೆ ಸೌಲಭ್ಯ. ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೆ ಫೈನ್ ಹಾಕ್ಲಿಕ್ಕೆ ಅದಕ್ಕೆ ನಾನು ನಮ್ಮ ಕಮಿಷನರ್ಗೆ ನಾನು ಹೇಳಿದ್ದೀನಿ, ಯಾವ ಪೊಲಿಟಿಕಲ್ ಪಾರ್ಟಿ ಆಗಲಿ, ಮಿನಿಸ್ಟರ್ ಆಗಿರ್ಲಿ, MLA ಆಗಿರ್ಲಿ, ಅವ್ರ ಕೆಳಗಡೆ ಫಾಲೋವರ್ ಹಾಕೊಂಡಿರ್ತಾನೆ, ಅವನ ಹೆಸರು ಹಾಕೊಂಡಿರ್ತಾನೆ, ಅವ್ನ ಫೋಟೋ ಹಾಕಿರ್ತಾನೆ, ಯಾರು ಹಾಕಿದರೆ ಹುಡುಕ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ನಾನು ಹೇಳಿದ್ದೇನೆ. ಏಕೆಂದ್ರೆ ಇದು ಆಮೇಲೆ ಅವರು ಯಾರೇ ಆಗ್ಲಿ ಅದಕ್ಕೆ ಒಂದು ವಿಡಿಯೋ ಸಪೋಸ್ ನಾಗರಿಕರಿಗೆ ಯಾವ್ದೋ ಮೂಲೆಯಲ್ಲಿ ಇರ್ತದೆ, ಯಾರು ಹಾಕಲ್ಲ ಅಂತಂದ್ರೆ 1533 ಅದಕ್ಕೆ ಹಿಡಿದ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಅಡ್ರೆಸ್ ಹಾಕ್ಬಿಟ್ಟು ಇಂಥ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ನಮ್ಗೆ ಲೋಡ್ ಮಾಡಿದ್ರೆ ನಾವು ಕೂಡ ಅದಕ್ಕೆ ಆಕ್ಷನ್ ತಗೊಳ್ಳುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಎಲ್ಲ ನಾಗರಿಕ ಐ ಅಪೀಲ್ ಆಲ್ ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್, if you see any poster in your area without any permission, you may click that photo and you may load to 1533 with your name. WhatsApp ಅಲ್ಲಿ ಇರ್ತದೆ 1533 ರೆಗ್ಯುಲರ್ ಆಗಿದೆ ಕಾರ್ಪೊರೇಷನ್. ಇನ್ನೊಂದು ನಂಬರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ 1533. ಅದಕ್ಕೆ ಕೆಲವು ಸ್ವಚ್ಛ ವಾಟ್ಸ್ಆಪ್ ಅಲ್ಲಿ ಇರ್ತದೆ 1533 ರೆಗ್ಯುಲರ್ ಆಗಿದೆ ಕಾರ್ಪೊರೇಷನ್. ಇನ್ನೊಂದು ನಂಬರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ 1533. ಅದಕ್ಕೆ ಕೆಲವು ಸ್ವಚ್ಛ ಬ್ಯಾಂಗ್ಳೂರು ವಿಚಾರದಲ್ಲಿ ಇನ್ನೊಂದು ವಾಟ್ಸ್ಆಪ್ ಬರ್ತದೆ. ಈಗ ಸದ್ಯಕ್ಕೆ 1533ಗೆ ನೀವು ಹಾಕ್ಬೋದು, ಮೀಡಿಯಾವರು ಹಾಕ್ಬೋದು, ನಾಗರಿಕರು ಹಾಕ್ಬೋದು, ಯಾರು ಬೇಕಾದ್ರೂ ಹಾಕ್ಬೋದು. ಅದಿಷ್ಟು ಅಂತಂದ್ರೆ ಬಂದು ಅದನ್ನ ಚೆಕ್ ಮಾಡಿ ಅದನ್ನ ಏನ್ ನಾವು ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ನಾವು ಮಾಡ್ತೀವಿ. ಸೊ ದಿಸ್ ಆರ್ ದಿ ಮೇಜರ್ ಇಶ್ಯೂಸ್. ಸರ್ ನೀವು ಹೇಳ್ತೀರಾ ಸರ್ ARO ಮೇಲೆ ಕೇಸ್ ಹಾಕ್ತೀವಿ, ARO ಕಂಟ್ರೋಲ್ ಮಾಡಬೇಕು ಅಂತ. ಅಲ್ಲಿ ಲೋಕಲ್ ಅಲ್ಲಿ MLAಗಳು ಫಾಲೋವರ್ಸ್ ಅವ್ರು ಬಿಡಲ್ಲ ಸರ್ AROಗಳನ್ನ. ನೋಡಪ್ಪ, ಅದಕ್ಕೆ ನಾವು ಹೇಳ್ತಾ ಇದೀವಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ. ಅದಕ್ಕೋಸ್ಕರ ನಾವು MLAಗಳು ಬಿಡಿದ್ರೆ ಅದಕ್ಕೋಸ್ಕರ ನೇರವಾಗಿ ನಾವು ಹಾಕಿ ಅಂತ ನಾಗರಿಕರಿಗೆ ಅವಕಾಶ ಕೊಡ್ತಾ ಇದೀವಿ. ಅಕೌಂಟಬಲಿ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಯಾರಿರ್ಲಿ ಅಂತೇಳಿ ವೆಬ್ಸೈಟ್ ಅಲ್ಲಿ ಯಾರು ಫೈಲ್ ಮಾಡಿದ್ರು, ಯಾರು ಫೈಲ್ ಮಾಡಿಲ್ಲ, ಯಾರು ಟ್ಯಾಕ್ಸ್ ಆಯ್ತು, ಯಾರು ಟ್ಯಾಕ್ಸ್ ಆಗಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ಇರ್ತದೆ. ನಾನೇ ಹೇಳಿದ್ವಿ ವಿಧಾನಸೌಧದಲ್ಲಿ ಈಗ ಬರ್ಬೇಕಾದ್ರೆ ನಾನು ಹಾಕೋನ್ ನಮ್ಮ ಹುಡುಗ ನಮ್ಮ MLA ಶಿಷ್ಯನೇ ಹಾಕೋನ್ ಯಾರು ಇವತ್ತು ತಗೋತಾ ಇದ್ದಾರೆ, ಹಾಕಿದ್ದಾರೆ. ಅವ್ನು ಗೊತ್ತಿಲ್ಲದೆ ಇರ್ಬೋದು, ಒಬ್ಬ ಹುಡುಗರು ಬಸ್ನಲ್ಲಿ ಬಂದಿರ್ಬೋದು, ಬೋಸ ಶಿಷ್ಯರು ಅವನ ಯಾರೋ ಹಾಕಿದ್ದಾರೆ, ಅವನ ಮೇಲೆ ಹಾಕ್ಬೇಕು. ನಾನೇ ಫೋನ್ ಮಾಡಿದ್ದೀನಿ ಕೇಳಿ ಕಮಿಷನರ್ಗೆ, ಹಾಕ್ರಿ ಅವ್ರ ಮೇಲೆ ಕೇಸ್ ಫಸ್ಟ್. ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ಪೆಟ್ರೋಲಿಂಗ್ ಪಾರ್ಕ್ ಅಲ್ಲಿ ಸೊ ಮಾರ್ಷಲ್ ಕೂಡ ಒಂದು ರೌಂಡ್ ಎಲ್ಲ ಹೋಗಿ ಬರ್ತಾರೆ. ಇದಲ್ಲದೆ ನಮ್ಮ ಟೆಲಿಫೋನ್ ನಂಬರ್ 226640 22660000 22221188 ಈ ನಂಬರ್ ಕೂಡ ಕಾರ್ಪೊರೇಷನ್ ನಂಬರ್. ಇದಕ್ಕೂ ಕೂಡ ಯಾರು ಬೇಕಾದ್ರೂ 22660000 22221188 ಇದು ಫೋನ್ ಮಾಡಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡಬಹುದು. ಈ ವಾಟ್ಸ್ಆಪ್ ನಂಬರ್ ಇದೆಯಲ್ಲ 9480685700 ಇದು ಕೂಡ ಯಾವುದೇ ಕಾರ್ಪೊರೇಷನ್ ಏನೇ ಅಡ್ವರ್ಟೈಸ್ಮೆಂಟ್ ಬಂತು ಇವೆಲ್ಲ ಸೇರಿಸಿ 9480685700 ಇದು ವಾಟ್ಸ್ಆಪ್ ನಂಬರ್. ಆಮೇಲೆ ಇಲ್ಲಿಗಲ್ ಆಗಿ ಯಾರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕೊಂಡಿದ್ರೆ ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ಮಾಡಲಿಕ್ಕೆ ವಾಟ್ಸ್ಆಪ್ 9480 ಬರ್ಕೊಳ್ಳಿ 9480683939 9480683939 ಇದು ನೀವು ಯಾವ್ದಾದ್ರು ಕಾರ್ಪೊರೇಷನ್ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡ್ತಾ ಇರ್ತಾರಲ್ಲ ಹಾಗೆ ನಂಬರ್ಗಳೆಲ್ಲ ಸ್ವಲ್ಪ ಜಾಸ್ತಿ. ಮೊಬೈಲ್ ಟವರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾವ ನಂಬರ್ ಕೊಡು? 1533 ATM ಪಿನ್ ಅಂತ ತೋರಿಸ್ತಾರೆ ಸರ್.
ಟ್ರೈ ಮಾಡಿ ನೋಡ್ರಿ ಈಗ. ಫೋನ್ ಮಾಡಿ 1533 ಹೋಗಿ ನಾಟ್ ವರ್ಕಿಂಗ್ ಸರ್ ಎಲ್ಲ 1533 ಒಂದೇ ಸರ್. ವರ್ಕ್ ಮಾಡಿದ್ರೆ ಯಾರು ಸರ್ BBMP ಎಲೆಕ್ಷನ್ ಆಗುತ್ತೆ ಸರ್. ಸ್ವಿಚ್ ಆಫ್ ಆಗಿದೆ ಕರೆ ಸ್ವಿಚ್ ಆಫ್ ಆಗಿದೆ It's showing ATM pin. I mean, brands, ATM pin and ನಾಟ್ ರೀಚಬಲ್ ಕರೆಕ್ಟ್, ನೀವೆಲ್ಲ ಕ್ವಶನ್ ಮಾಡ್ತಿರೋದು ಕರೆಕ್ಟ್. ಸರ್ ಮೊಬೈಲ್ ಟವರ್ ಮುಟ್ಟಕ್ಕಾಗಲ್ಲ ಯಾರಿಗೂ ಬೆಂಗಳೂರಲ್ಲಿ. ರಿಂಗ್ ಆಗ್ತದೆ ಸರಿ. ನೋಡಿ ನಮ್ಮ ಕಮಿಷನರ್ಗೆ ಬರ್ತಾ ಇದೆ ನೋಡಿ, ಸರಿ ಇದೆ ಸರ್. ಮುನೇಶ್ ಮುಂದ್ಗಡೆ ಎಲ್ಲರೂ ಬರ್ತಾ ಇದ್ದಾರೆ. ಚೆಕ್ ಮಾಡ್ತೀನಿ. ಬರ್ತಾ ಇದೆ ಬಿಡ್ರಪ್ಪ ಸುಮ್ಮನೆ ಸರ್, ಈಗ ಪಾರ್ಕ್ ವಿಚಾರದಲ್ಲಿ ಕಬ್ಬನ್ ಪಾರ್ಕ್ ಇದೆಲ್ಲನೂ ಆಡ್ ಆಗಿದೆಯಾ ಅಥವಾ ಅದು ಗರ್ಬನ್ ಪಾರ್ಕ್ ಇಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಬದಲಿ BBMP BBMP. ಈಗ ಓಪನ್ ಗಳಿಗೆ ನೀವು ರೀಚಾರ್ಜ್ ಮಾಡಬಹುದು ನೋಡಿ ಅದನ್ನೆಲ್ಲ ಒಂದು ಸರ್ವೆ ಮಾಡಿಸ್ತಾ ಇದೀವಿ. ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಬಿಲ್ಡಿಂಗ್ ಪ್ಲಾನ್ ಅಲ್ಲೆಲ್ಲ ಯಾಕೆಂದ್ರೆ BBMP ಹತ್ರನೂ ಡೇಟಾ ಇಲ್ಲ, BWS ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದೆ. ಏನ್ ಮಾಡ್ತಾರೆ ರೂಲ್ಸ್ ಅವರೇ ಮಾಡಿದ್ದಾರೆ, ಮಾಡ್ತಾರೆ ಅವರು. ಕನೆಕ್ಷನ್ ಕೊಡುವಾಗ ಓಕೆ, ಏನೋ ಕ್ವಶನ್ ಕೇಳ್ತಿರಲ್ಲ. ಸೊ ಐ ರಿಕ್ವೆಸ್ಟ್ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮ್ಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಆದಷ್ಟು ಎಲ್ಲಾ ಕಡೆನೂ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಹಾಕಿದೀವಿ. ಎಲ್ಲ ಎಂಟ್ರಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಕೂಡ ಆಗ್ತದೆ. ಆಮೇಲೆ ಮೆನಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಕಾರ್ಪೊರೇಟ್ಸ್, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಇದನ್ನ ಎಲ್ಲರೂ ಕೂಡ ಈ ಬೆಂಗಳೂರು ಗ್ರೀನ್ ಊರನ್ನ ಪುರಸ್ಕಾರ ಮಾಡಲಿಕ್ಕೆ ಯಾರು ಬೇಕಾದ್ರೂ ಅದನ್ನ ತೆಗೆದುಕೋಬಹುದು. ನಾಗರಿಕರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡ್ಬೋದು, ಅಡಾಪ್ಟ್ ಮಾಡ್ಕೊಳ್ಬೋದು. ಪುರಸ್ಕಾರ ಅವ್ರಿಗೆ ಏನ್ ಬೇಕೋ ಪುರಸ್ಕಾರ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅವ್ರಿಗೆ ನಾವು ಗೌರವನ ಕೊಡುವಂತ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ನಾಗರಿಕ ಕೂಡ ಯಾರು ಬೇಕಾದ್ರೂ ಅವರು ಸ್ವಂತ ಈಗ ಕೆಲವರೆಲ್ಲ ರೋಡ್ ಸೈಡ್ ಎಲ್ಲ ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅವರೆಲ್ಲ ಮುಂದೆ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅದು ಕೂಡ ನಾವು ಮತ್ತೆ ಅವರಿಗೆಲ್ಲ ನಾವು ಅವಕಾಶನ ಮಾಡ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಫೆಲೋಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ ಅಂತ. ಸೊ ಅವರೆಲ್ಲ ಬಂದು ಇದಕ್ಕೆಲ್ಲ ನಮಗೆ ವಿದ್ಯಾರ್ಥಿಗಳೆಲ್ಲ ಮುಂದಕ್ಕೆ ಬರ್ತಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಯಂಗ್ಸ್ಟರ್ಸ್ಗೆ ಯಾರಿಗೆ ಪ್ಯಾಷನ್ ಇರ್ತದೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರ್ತದೆ, ಗ್ರೌಂಡಲ್ಲೆಲ್ಲ ಕೂಡ ನಾವು ಆ ಕ್ಲೈಮೇಟ್ ಆಕ್ಷನ್ ಮಾಡೋಕ್ಕೆ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ. ಸೊ ನಾವು ಯಂಗರ್ ಜನರೇಷನ್ಗೆ ಎನ್ಕರೇಜ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಯೂನಿಕ್ ಆಪರ್ಚುನಿಟಿನ ಕರ್ನಾಟಕದ ಗವರ್ಮೆಂಟ್ ಅವರು ನಮ್ಮ ಸರ್ಕಾರ ಆಕ್ಷನ್ ಪ್ಲಾನ್ ಅನ್ನ ನಾವು ತಯಾರು ಮಾಡಿದ್ದೀವಿ. ಯಾಕೆಂದ್ರೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ. ಬಹಳ ನಾಗರಿಕರು ಅದಕ್ಕೆ ಬಹಳ ನಾನು ನೋಡಿದ್ದೇನೆ. ಮೊನ್ನೆ ಎಲ್ಲ ಕಡೆ ಹೋದಾಗ ಬಹಳ ಜನ ಇದ್ರ ವಿಚಾರದಲ್ಲಿ ಮುಂದಕ್ಕೆ ಆಗ್ತಿದ್ರು. ನೂರಾರು NGOಗಳಿದ್ದಾರೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿದೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ. ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕಿಲ್ಲದೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸೊ ಆಲ್ ಆಫ್ ದಿಮ್ ಆರ್ ಸರ್ವಿಂಗ್. ಸೊ ಅದಕ್ಕೆ 600 ಆರ್ಗನೈಸೇಷನ್ ಈಗಾಗಲೇ ನಮ್ಮ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿ ದೇ ಹ್ಯಾವ್ ಜಾಯಿನ್ ಹ್ಯಾಂಡ್ಸ್ ಮೋರ್ ದೆನ್ 600. ಐ ಸ್ಟಿಲ್ ಅಪೀಲ್, ಈಗ ಇನ್ನೂ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ, ನೀವು ಇನ್ನೂ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರಿಸ್ಕೊಳ್ಳಿ. ಈ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ, ಸೇರ್ಕೊಳ್ಳಿ, ಜೊತೆಲಿರಿ. ನಿಮ್ಮ ಬೆಂಗಳೂರನ್ನ ನೀವು ಕಾಪಾಡಿ, ನಿಮ್ಮ ಹಸಿರು ಬೆಂಗಳೂರನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿ BBMP ವೆಬ್ಸೈಟ್ ನಲ್ಲಿ ನೀವು ಮಾಡಿ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟು,
ನಾವು ಈ ಫ್ಲೆಕ್ಸ್ಗಳನ್ನ ಹಾಕ್ಬಿಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಆದ್ರೂ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಆ ಹಬ್ಬ, ಅವನ್ ಸತ್ತ, ಅವನ್ ಬರ್ತಡೆ, ಇವನ್ ಬರ್ತಡೆ, ಗೆದ್ದ ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಬರ್ತಾ ಇರ್ಬೇಕಾದ್ರೆ ನಮ್ಮ MLA ಹಾಕಿದ್ದಾರೆ. ಮೊನ್ನೆ ನಮ್ಮ ಬೋಸರಾಜ್ ಅಭಿನಂದನೆ ಯಾರು ಹಾಕಿದ್ದಾರೆ, ನಾವು ಬೇಡ ಅಂತ ಹೇಳಿದ್ರು ಹಾಕಿದ್ದಾರೆ. ಸೊ ನಾನು ನಮ್ಮ ಆಫೀಸರ್ಸ್ ಹೇಳಿದೀನಿ, ಫಸ್ಟ್ ಇದನ್ನು ಕೊಟ್ಟಿದ್ದು ನನ್ನ ಮೇಲೆ ಫೈನ್ ಹಾಕ್ತಿದ್ರು ಇವರು 50,000. ನನ್ನ ಮೇಲೆ ಹಾಕಿದ್ರು. ಇರ್ಲಿ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಯಾರು ನಮ್ಮ ಹುಡುಗರು ಹಾಕಿದ್ದಕ್ಕೆ ನನ್ನ ಮೇಲೆ ಹಾಕಿದ್ರು. ಸೊ ಈಗೂ ಕೂಡ ನಾನು ಅವ್ರಿಗೆ ಹೇಳಿದೀನಿ, ಕೆಲವು ನಾನು ಹೇಳಿದ್ರು ವಾರ್ನ್ ಮಾಡಿದ್ರು ಆಗ್ತಾ ಇಲ್ಲ. ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ಲಿ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳಿ, ಅವ್ನ ಡ್ಯೂಟಿ ಅದು ನೋಡ್ಕೊಳ್ಳುವಂಥದ್ದು. ಆಲ್ AROs ಅವ್ನ ಏರಿಯಲ್ಲಿ ಇತ್ತು ಅಂತಂದ್ರೆ ಅವನ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ we will not take action on those only who did it for having allowed it to be done. ಬೆಳಗ್ಗೆ ಇದ್ರೆ ಕಸ ಕೊಡ್ಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರ್ಯಾರು ಬಂದು ಕಟ್ಟವ್ರೆ, ರಾತ್ರಿ ಹೊತ್ತು ಬೆಳಗ್ಗೆ ಇದೆ ಅಂತ ತಕ್ಷಣ ಕಿತ್ತಾಕೋದ ಕೆಲಸ ಮಾಡಬೇಕು. ಅವ್ರ ಮೇಲೆ ನಾವು ಇನ್ಚಾರ್ಜ್ ಅದನ್ನ ನಾನು ಸುಮಾರು ಒಂದು 100 ಫೋನ್ ಮಾಡಿರ್ಬೇಕು, ಇಲ್ಲಿದೆ ನೋಡ್ರಿ, ಅಲ್ಲಿದೆ ನೋಡ್ರಿ ಅಂತ. ಸೊ ಬರೀ ಆಗ್ತದೆ ಸರೋಬಲ್ಲ. ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೆ ಫೈನ್ ಹಾಕ್ಲಿಕ್ಕೆ ನಾವು ಅದಕ್ಕೆ ನಾನು ನಮ್ಮ ಕಮಿಷನರ್ಗೆ ನಾನು ಹೇಳಿದ್ದೀನಿ, ಯಾವ ಪೊಲಿಟಿಕಲ್ ಪಾರ್ಟಿ ಆಗಲಿ, ಮಿನಿಸ್ಟರ್ ಆಗಿರ್ಲಿ, MLA ಆಗಿರ್ಲಿ, ಅವ್ರ ಕೆಳಗಡೆ ನಮ್ಮ ಫಾಲೋವರ್ ಹಾಕೊಂಡಿರ್ತಾನೆ, ಅವನ ಹೆಸರು ಹಾಕಿ ಹಾಕೊಂಡಿರ್ತಾನೆ, ಅವ್ನ ಫೋಟೋ ಹಾಕಿರ್ತಾನೆ, ಯಾರು ಹಾಕಿದರೆ ಹುಡುಕ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ನಾನು ಹೇಳಿದ್ದೇನೆ. ಏಕೆಂದ್ರೆ ಇದು ಆಮೇಲೆ ಅವರು ಯಾರೇ ಆಗ್ಲಿ ಅದಕ್ಕೆ ಒಂದು ವಿಡಿಯೋ ಸಪೋಸ್ ನಾಗರಿಕರಿಗೆ ಯಾವ್ದೋ ಮೂಲೆಯಲ್ಲಿ ಇರ್ತದೆ, ಯಾರು ಹಾಕಲ್ಲ ಅಂತಂದ್ರೆ 1533 ಅದಕ್ಕೆ ಹಿಡಿದ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಅಡ್ರೆಸ್ ಹಾಕ್ಬಿಟ್ಟು ಇಂಥ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ನಮ್ಗೆ ಲೋಡ್ ಮಾಡಿದ್ರೆ ನಾವು ಕೂಡ ಅದಕ್ಕೆ ಆಕ್ಷನ್ ತಗೊಳ್ಳುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಎಲ್ಲ ನಾಗರಿಕ ಐ ಅಪೀಲ್ ಆಲ್ ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್, if you see any poster in your area without any permission, you may click that. They have not given results, so it should be discontinued. Some MLAs are raising concerns. ಮೊನ್ನೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿದೆ. ನೋಡಪ್ಪ, ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ನಾನು ಯಾವ ಪೇಪರ್ ಇನ್ನೊಂದು ನೋಡಿಲ್ಲ, ಟಿವಿ ನೋಡಕ್ ಅವಕಾಶ ಸಿಗ್ತಿಲ್ಲ. ವಿಚಾರ ತಿಳ್ಕೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಏನ್ ತಿಳ್ಕೊ ಏನು ಅಂತ ನನಗೆ ಅಲ್ಲ ಸರ್, ಸೆಲೆಬ್ರಿಟಿ ಆದ ಕಾರಣ ನಿಮ್ಮ ಸರ್ಕಾರ ಯಾರನ್ನು ರಕ್ಷಣೆ ಮಾಡಲ್ವಾ? ನನಗೆ ಐ ಡೋಂಟ್ ನೋ. ಕಾನೂನು ಎಲ್ಲರಿಗೂ ಒಂದೇ. ನನಗೆ ವಿಚಾರ ಗೊತ್ತಿಲ್ಲ. ಇದ್ಯಾವ್ದು? You feel that the positions that our people from Karnataka have got, do you think it's fair, sir, or do you feel injustice has been done to any community? What do you think of the ministries that have been It given? is the will of the central government. Let they do. I wish them all the best. Let they do. Help the state. Let they bring great opportunity. Let they bring factories. Let they bring more money. Let they bring finance. Let they develop Karnataka. ಸರ್ ಅಡ್ಮಿನಿಸ್ಟ್ರೇಟಿವ್ ನೇಮಕ ಆಗಿದೆ. ಅಡ್ಮಿನಿಸ್ಟ್ರೇಟಿವ್ ನೇಮಕ ಆಗಿದೆ BBMP ಗೆ ಅಡ್ಮಿನಿಸ್ಟ್ರೇಟಿವ್ ನೇಮಕ ಮಾಡಿದ್ದೀವಿ. ಆವತ್ತೇ 31ನೇ ತಾರೀಕಿಗೆ ಮಾಡಿದ್ದೀವಿ. ಯಾವತ್ತು ರಿಟೈರ್ಡ್ ಆದ್ರೂ ರಿಟೈರ್ಡ್ ಆದ ದಿನನೇ ಆರ್ಡರ್ ಮಾಡಿದ್ವಿ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಷ್ಟೇ. ನಾನು ಅವತ್ತೇ ಅನೌನ್ಸ್ ಮಾಡಿದ್ದೀವಿ. ಯಾಕೆ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಈ ಕೋಡ್ ಆಫ್ ಕಂಡಕ್ಟ್ ಇತ್ತಲ್ಲ, ಆ ದೃಷ್ಟಿಯಿಂದ ಅನೌನ್ಸ್ ಮಾಡಿಲ್ಲ ಅಷ್ಟೇ. ಫ್ರಮ್ ದಿ ಡೇ that the chair is vacated, he has filled that post. He is the administrative minister of ACS, urban development. He is the administrator. We have not announced because there is a code of conduct. It is a mere post. ಸರ್, ಮೊನ್ನೆ ವಿರೋಧ ಪಕ್ಷದ ನಾಯಕರು ಆರೋಚಕ ಅವರು ನಮ್ಮ ಸರ್ಕಾರಕ್ಕೆ 3 ಪತ್ರ ಬರೆದಿದ್ದಾರೆ. ಮನೆ ಕೊಡಿ ಅಂತ 3 ಪತ್ರ ಬರೆದಿದ್ದಾರೆ.
ಇಲ್ಲ ಕೊಡಿಸ್ತೇನೆ ಬಿಡಿ. ನನ್ ಕೇಳಿದ್ರೆ ಬಿಟ್ಕೊಟ್ಬಿಡ್ತೀನಲ್ಲ. ಈಗ ನಾನು ಇರೋಷ್ಟೇ ಕ್ಷೇತ್ರಕ್ಕೆ MLA ಆಗ್ಬೇಕು ಅಂತ ಬಂದಿದ್ರು ಅವರು. ಆಗ್ಲಿಲ್ಲ, ಮನೆ ಕೇಳಿ ಕೊಡೋಣ. ನನಗೆ ಹೇಳಿದ ನಾನು ಅದ್ರ ನಾನು ತಗೋತಾನೆ ಇದ್ದಿಲ್ಲ. ನಾನು ಮನೆ ಯಾಕೆ ತಗೊಂಡಿದ್ದು ಅಂದ್ರೆ ಬಂಗಾರಪ್ಪನವ್ರು ಇದ್ರಲ್ಲ, ನಾನು ಸ್ಟೂಡೆಂಟ್ ಇದ್ದಿದ್ದೆ. ಆ ಮರದ ಕೆಳಗಡೆ ಕೂತ್ಕೊಂಡು 3 ವರ್ಷ ಸುಸ್ತಾಗ್ಬಿಟ್ಟಿದ್ದೆ. ಸೊ ಹಳೇ ನೆನಪು ನನಗೆ, ಅದಕ್ಕೆ ನಾನು ಹೋದೆ ಮನೆಗೆ. ಅದಕ್ಕೆ ಅಶೋಕ್ ಸಿಎಂ ಆಗ್ಬೇಕಂತ ಅದಕ್ಕೆ ಆ ಮನೆಗೆ ಹೋದ್ರೆ ಒಳ್ಳೆದಾಗ್ತದೆ.